ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಭಾರತ ದೇಶಕ್ಕೆ ಜನಗಣ ಮನ ಅನ್ನುವಂಥ ರಾಷ್ಟ್ರಗೀತೆಯನ್ನು ಬರೆದುಕೊಟ್ಟಂತಹ ತತ್ವಜ್ಞಾನಿಗಳು, ಅಪ್ರತಿಮ ಕವಿಗಳು, ನೊಬೆಲ್ ಪಾರಿತೋಷಕ ಪ್ರಶಸ್ತಿ ವಿಜೇತರು ಹಾಗೂ ಭಾರತವಷ್ಟೇ ಏಕೆ ವಿಶ್ವವೇ ಗುರುದೇವ ಎಂದು ಕರೆಯಿಸಲ್ಪಡುವಂತಹ ನಾಮಾಂಕಿತರೂ ಆದಂತಹ ಪಶ್ಚಿಮ ಬಂಗಾಳದ ರವೀಂದ್ರನಾಥ್ ಟ್ಯಾಗೋರ್ ಅವರು ಸ್ಫೂರ್ತಿ ಪಡೆದಂತಹ ಒಂದು ಸುಂದರ ತಾಣಕ್ಕೆ ನಾವೀಗ ಬಂದಿದ್ದೇವೆ. ಇದು ನಮ್ಮ ಕರ್ನಾಟಕದ ಕಾಶ್ಮೀರ ಎಂದೇ ಖ್ಯಾತಿಯಾದಂತಹ ಕಾರವಾರ. ಈ ಕವಿಗಳಿಗೆ ಸ್ಫೂರ್ತಿ ಏನು ಅನ್ನುವಂತಹ ಪ್ರಶ್ನೆ ಬಂದಾಗ ರವಿ ಬೆಳಗೆರೆಯವರು ಒಂದು ಮಾತು ಹೇಳ್ತಾರೆ. ಒಬ್ಬ ಕವಿಗೆ ಅಥವಾ ಬರಹಗಾರನಿಗೆ ಅಥವಾ ಲೇಖಕನಿಗೆ ತನ್ನ ಮನೆಯ ಒಂದು ಇರುವೆ ಅಥವಾ ಇಲಿಯಿಂದ ಹಿಡಿದು ತನ್ನ ಮನೆ ಆಚೆಯ ಊರು ಕೇರಿಯಿಂದ ಹಿಡಿದು ಊರಾಚೆಯ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡಗಳು ಹಾಗೂ ಸಮುದ್ರದ ಅಲೆಗಳು, ಇನ್ನು ವಿಕೃತ ಸ್ಥಿತಿಯಲ್ಲಿ ಹೇಳಬೇಕಾದ್ರೆ ಅವನು ಕಲಿತಂತಹ ಜೂಜೋ, ಮೋಜೋ, ಸಿಗರೇಟು ಅಥವಾ ಮದ್ಯ ಸೇವನೆಯೋ ಇನ್ಯಾವುದೋ ಆಗ್ಬೋದು. ಇವೆಲ್ಲ ಆ ಕವಿ ಮನಸ್ಸಿಗೆ ಸ್ಫೂರ್ತಿ ನೀಡ್ತವೆ ಅಂತ ಬೆಳಗೆರೆಯವರು ಹೇಳ್ತಾರೆ. ಒಂದು ಅರ್ಥದಲ್ಲಿ ಬೆಳಗೆರೆಯವರ ಮಾತುಗಳನ್ನು ಒಪ್ಪಬಹುದಾದರೂ ಸಹಿತ ಈ ನಿಸರ್ಗರಮ್ಯ ತಾಣಗಳು ಎಲ್ಲರ ಮನಸ್ಸನ್ನು ಉಲ್ಲಸಿತಗೊಳಿಸಿ ಈ ಬರಹಗಾರನಿಗಂತೂ ಒಂದು ಪ್ರೇರಣೆ ನೀಡ್ತವೆ ಅಂತ ಹೇಳುವುದು ಸಾರ್ವಕಾಲಿಕ ಸತ್ಯ ಕೂಡ ಹೌದು. ಅಂತಹ ಈ ನಮ್ಮ ದೇಶಕ್ಕೆ ರಾಷ್ಟ್ರಗೀತೆಯನ್ನು ಕೊಟ್ಟಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಸ್ಫೂರ್ತಿ ಕೊಟ್ಟಂತಹ ಒಂದು ಸುಂದರ ತಾಣ ಇದು. ಅವರು ಕ್ರಿಸ್ತಕ 1882ರಲ್ಲಿ ಈ ಕಾರವಾರ ನಗರಕ್ಕೆ ಬರ್ತಾರೆ. ಕಾರಣ ಅವರ ಸಹೋದರಾದಂಥ ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು ಆಗಿನ ಕಾಲದಲ್ಲಿ ಈ ಕಾರವಾರದ ಜಿಲ್ಲಾ ನ್ಯಾಯಾಧೀಶರಾಗಿರ್ತಾರೆ. ಅವರ ಭೇಟಿಗಾಗಿ ಬಂದಂತಹ ಟ್ಯಾಗೋರ್ ಅವರು ಸಹಜವಾಗಿ ಈ ಕಡಲ ಕಿನಾರೆಗೆ ಬರ್ತಾರೆ. ಇಲ್ಲಿ ಕುಳಿತು ಏಕಾಂತದಲ್ಲಿ ಈ ಸಮುದ್ರದ ಆಟವನ್ನು ಖುಷಿಪಟ್ಟು ಪ್ರೇರೇಪಿಸುತ್ತಾರೆ. ಆ ಪ್ರೇರಣೆಯಿಂದ ಅವರು ಹಿಂದಿಯಲ್ಲಿ ಪ್ರಕೃತಿಯ ಪ್ರತೀಕಾರ ಹಾಗೂ ತಪಸ್ವಿ ಅನ್ನುವಂಥ ನಾಟಕೀಯ ಕವಿತೆಗಳನ್ನು ಬರೆಯಲು ಈ ಜಾಗವೇ ಪ್ರೇರೇಪಣೆಯನ್ನು ನೀಡಿತು ಅಂತ ಹೇಳ್ತಾರೆ. ಇನ್ನು ಈ ಜಾಗದ ಹಲವು ವೈಶಿಷ್ಟ್ಯಗಳ ಬಗ್ಗೆ ನಿಮಗೆ ಹೇಳಲೇಬೇಕು. ಈ ಜಾಗ ಅತಿ ಜನಸಂದಣಿ ಕಡಿಮೆ ಇರುವಂತಹ ಒಂದು ಕಡಲ ಕಿನಾರೆ. ನೀವು ಬೇರೆ ಬೀಚ್ಗಳಲ್ಲಿ ನೋಡೋ ತರಹ ಇಲ್ಲಿ ಮುಜುಗರ ಪಡುವಂತಹ ಅನೈತಿಕವಾದಂತಹ ಯಾವುದೇ ದೃಶ್ಯಗಳು ಇಲ್ಲಿ ಕಂಡುಬರುವುದಿಲ್ಲ. ಹಾಗೂ ಇಲ್ಲಿನ ಸೂರ್ಯಾಸ್ತವನ್ನು ಕಣ್ತುಂಬಿಕೊಳ್ಳುವಂತಹೂ ಅದು ಸಹ ಒಂದು ಆನಂದದಾಯಕವಂಥ ಒಂದು ಕ್ಷಣ. ಇನ್ನು ಇಲ್ಲಿನ ಈ ಕಡಲ ಕಿನಾರೆಯಲ್ಲಿ ಕುಳಿತು ನಮ್ಮ ಪಾದಗಳನ್ನು ನೀರಿನಲ್ಲಿ ನೆನೆಸಿ ಸಮುದ್ರದ ಅಲೆಗಳು ಪಾದವನ್ನು ಚುಂಬಿಸುವಂಥ ಒಂದು ಆಟವನ್ನು ಗಂಟೆಗಟ್ಟಲೆ ಕುಳಿತು ಮಾಡುವಂಥ ಜನ ಕೂಡ ಇಲ್ಲಿ ಸಿಗ್ತಾರೆ. ಒಟ್ಟಾರೆ ಇದೊಂದು ಪ್ರಕೃತಿ ರಮ್ಯವಾದಂಥ ಸ್ಥಾನ. ಇನ್ನು ಈ ಒಂದು ಕಡಲ ಕಿನಾರನ್ನು ವೀಕ್ಷಿಸಲು ನನ್ನ ಜೊತೆ ನನ್ನ ಸ್ನೇಹಿತರಾದಂಥ ಹಾಗೂ ನನ್ನ ಪ್ರಾಥಮಿಕ ಶಾಲಾ ಸಹೋದ್ಯೋಗಿಗಳಾದಂಥ ಹಾಗೂ ಸದ್ಯ ಮುಧೋಳ ತಾಲೂಕಿನ ಮುಗಳಕೋಡ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂಗ್ಲೀಷ್ ಭಾಷಾ ಶಿಕ್ಷಕರಾದಂತಹ ಶ್ರೀಯುತ ಮಹಾಂತೇಶ್ ಬಿಟಿಗೇರಿ ಸರ್ ಅವರು ನನ್ನ ಜೊತೆ ಬಂದಿದ್ದಾರೆ. ಈ ಪ್ರವಾಸದ ಹುಚ್ಚನ್ನು ಹಿಡಿಸಿದಂಥವರೇ ಅವರಿಗೂ ಹಾಗೂ ಈ ಪ್ರಕೃತಿ ರಮ್ಯ ಸ್ಥಾನವನ್ನು ನೋಡಲಿಕ್ಕೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಡಲ ಕಿನಾರೆಯ ದೃಶ್ಯಗಳನ್ನು ನಾವು ನೀವೆಲ್ಲ ಕಣ್ತುಂಬಿಕೊಳ್ಳೋಣ. ನಮಸ್ಕಾರ. ನನ್ನ ಜನ್ಮದಾತೆ ಕನ್ನಡ ಮಾತೆ
ಕಾರವಾರ ಕಡಲಿನ ತೀರ ನಾನೋಡಿ ನಲಿಯುವ ಕಾರವಾರ. ಓ ಕಾರವಾರ ಕಡಲಿನ ತೀರ ನಾನೋಡಿ ನಲಿಯುವ ಕಾರವಾರ. ಕನ್ನಡ ನಾಡಿಗೆ ಇದು ಕಾಶ್ಮೀರ, ಕಾಣ ಬಯಸಿಹೆ ಆಶಾ ತೀರ. ಕನ್ನಡ ನಾಡಿಗೆ ಇದು ಕಾಶ್ಮೀರ, ಕಾಣ ಬಯಸಿಹೆ ಆಶಾ ತೀರ. ನಾಡ ಚರಿತೆಯ ಚಿನ್ನದ ಗೋಪುರ, ಕರುಣೆಯ ಹೃದಯದ ಅಮೃತಧಾರ. ನಾನೋಡಿ ನಲಿಯುವ ಕಾರವಾರ. ಓ ಕಾರವಾರ ಕಡಲಿನ ತೀರ ನಾನೋಡಿ ನಲಿಯುವ ಕಾರವಾರ. ಜನಿಸಿದೆ ನಿನ್ನಯ ಮಡಿಲಿನಲಿ, ದೊಡ್ಡವನಾದೆ ವಾತ್ಸಲ್ಯದಲ್ಲಿ. ಜನಿಸಿದೆ ನಿನ್ನಯ ಮಡಿಲಿನಲಿ, ದೊಡ್ಡವನಾದೆ ವಾತ್ಸಲ್ಯದಲ್ಲಿ. ನಾನೆಲ್ಲಿದ್ದರೂ ನೆನೆಸುವೆ ನಿನ್ನ, ಸುಂದರ ನಾಡಿನ ಬನಸಿರಿಯನ್ನ. ನಾನೋಡಿ ನಲಿಯುವ ಕಾರವಾರ. ಓ ಕಾರವಾರ ಕಡಲಿನ ತೀರ ನಾನೋಡಿ ನಲಿಯುವ ಕಾರವಾರ. ಸೋದರ ಪ್ರೀತಿಯ ಹರಡುವೆನು, ಕಲಿತನ ಕೀರ್ತಿಯ ಬೆಳೆಸುವೆನು. ಸೋದರ ಪ್ರೀತಿಯ ಹರಡುವೆನು, ಕಲಿತನ ಕೀರ್ತಿಯ ಬೆಳೆಸುವೆನು. ನಿಶ್ಚಲ ಸ್ನೇಹವ ತಿಳಿಸುವೆನು, ಹುಟ್ಟಿದ ನಾಡಿನ ಹೆಸರುಳಿಸುವೆನು. ನಾನೋಡಿ ನಲಿಯುವ ಕಾರವಾರ. ಓ ಕಾರವಾರ ಕಡಲಿನ ತೀರ ನಾನೋಡಿ ನಲಿಯುವ ಕಾರವಾರ.